ತಮಗೆಲ್ಲ ಗೊತ್ತಿರುವ ಹಾಗೆ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಗ್ಯಾರಂಟಿಯ ಬಗ್ಗೆ ಡಂಗೂರ ಸಾರಿದ್ದು ಹೇಗೆ, ಇಡೀ ರಾಜ್ಯದಲ್ಲಿ ಪ್ರಚಾರ ಮಾಡಿದ ಬಗೆ ಹೇಗೆ, ಅದರಲ್ಲೂ ಈಗ ಉಪಮುಖ್ಯಮಂತ್ರಿ ಆಗಿರುವಂತಹ ಡಿ.ಕೆ. ಶಿವಕುಮಾರ್ ಚುನಾವಣೆಯ ಸಂದರ್ಭದಲ್ಲಿ ಖಚಿತ, ಉಚಿತ, ನಿಶ್ಚಿತ ಅಂತ ಹೇಳಿ ಎಲ್ಲರ ಓಟನ್ನು ಸೆಳೆಯುವಲ್ಲಿ ಯಶಸ್ವಿಯಾದರು. ಕಾಕಾ ಪಾಟೀಲ್ ನಿಂಗೂ ಫ್ರೀ, ಮಹದೇವಪ್ಪ ನಿಂಗೂ ಫ್ರೀ ಅಂತ ಸಿದ್ದರಾಮಯ್ಯ ಅವರು ಬೆಳಗಾವಿಯಿಂದ ಇಡೀ ರಾಜ್ಯಕ್ಕೆ ಸಂದೇಶ ಕೊಟ್ಟು 100ಕ್ಕೂ ಹೆಚ್ಚು ಸೀಟ್ ಬರುವ ಲೆಕ್ಕಾಚಾರದ ಮಾತುಗಳನ್ನು ಆಡಿದರು. ಆದರೆ ಕಟ್ಟು ಮಾಡಿದರೆ ಈಗ ಗ್ಯಾರಂಟಿಯಿಂದ ನಮಗೆ ಭಾರಿ ತೊಂದರೆ ಆಗ್ತಾ ಇದೆ, ಗ್ಯಾರಂಟಿ ನಮಗೆ ಹೊರೆ ಆಗ್ತಾ ಇರೋದು ಸತ್ಯ, ಗ್ಯಾರಂಟಿಯಿಂದ ಅಭಿವೃದ್ಧಿಗೆ ವೇಗ ಸಿಗ್ತಾ ಇಲ್ಲ. ಕಾಂಗ್ರೆಸ್ ಪಕ್ಷದ ಹಲವು ನಾಯಕರುಗಳೇ ಈ ಮಾತುಗಳನ್ನು ಆಡಿದರು. ಚುನಾವಣೆಯ ಸಂದರ್ಭದಲ್ಲಿ ಮತಗಳಿಕೆಗಾಗಿ ಈ ರೀತಿಯ ಮಾತುಗಳನ್ನು ಆಡಿದಿರಾ? ಈಗ ಸತ್ಯ ಗೊತ್ತಾದ ಮೇಲೆ ನಮಗೆ ಹೊರೆ ಆಗ್ತಾ ಇದೆ, ನಮಗೆ ತೊಂದರೆ ಆಗ್ತಾ ಇದೆ, ಹಂಗಾಗ್ತಾ ಇದೆ, ಹಿಂಗಾಗ್ತಾ ಇದೆ. ಗ್ಯಾರಂಟಿ ಅನೌನ್ಸ್ ಮಾಡಿ ಅಂತ ಹೇಳಿದವರು ಯಾರು? ಫ್ರೀ ಕೊಡಿ ಅಂತ ಕೇಳಿದವರು ಯಾರು? ಈಗ ಇಷ್ಟೆಲ್ಲ ಹೊರೆ ಆಗುತ್ತೆ ಅಂತ ಕತೆ ಹೇಳಿದರೆ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಈಗ ವಿಪಕ್ಷಗಳ ಪ್ರಶ್ನೆ ಆಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವಿವತ್ತು ಚರ್ಚೆಯನ್ನ ಮಾಡೋಣ. ನಿಜಕ್ಕೂ ಗ್ಯಾರಂಟಿಯಿಂದ ಸರ್ಕಾರಕ್ಕೆ ಎಷ್ಟು ಹೊರೆ ಆಗ್ತಾ ಇದೆ, ಆ ಹೊರೆಯಿಂದ ರಾಜ್ಯದ ಜನರು ಅಭಿವೃದ್ಧಿಯ ವಿಚಾರವಾಗಿ ಏನೆಲ್ಲ ತೊಂದರೆಯನ್ನ ಎದುರಿಸ್ತಾ ಇದ್ದಾರೆ, ಇದರ ಮಧ್ಯೆ ವಿಪಕ್ಷಗಳ ನಿಲುವೇನು, ಎಲ್ಲವನ್ನೂ ಕೂಡ ಇವತ್ತಿನ ಮಹಾಭಾರತದಲ್ಲಿ ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚೆ ಈ ಗ್ಯಾರಂಟಿ ವಿಚಾರವಾಗಿ ಯಾವ್ಯಾವ ನಾಯಕರು ಏನೇನು ಹೇಳಿದ್ರು ಅನ್ನೋದನ್ನ ಒಂದ್ಸರಿ ಕ್ವಿಕ್ ಆಗಿ ನೋಡ್ಕೊಂಡ್ ಬರೋಣ. ಇವತ್ತು 5 ಗ್ಯಾರಂಟಿ ಕೊಟ್ಟಿದ್ದೀವಿ. ಯಾಕೆ ಅಂತಂದ್ರೆ ಚಿಕ್ಕಮ್ಮ 20,000 ರೂಪಾಯಿ ಅಷ್ಟು ಮಕ್ಕಳಿಗೆ, ಹುಡುಗರು, ತಂದೆ ತಾಯಿಗಳಿಗೆ ಫ್ರೀ ಬಸ್ ಕೊಡ್ತೀವಿ, ಫ್ರೀ ಕರೆಂಟ್, 200 ಯೂನಿಟ್ ಕರೆಂಟ್ ಇರ್ಲಿ. ಇವೆಲ್ಲ ಯಾಕೆ ಸ್ಕೀಮ್ಸ್ ಸರ್ಕಾರ ಬರ್ಡನ್ ಆಗ್ತಾ ಇರ್ಬೋದು. ಬಟ್ ಸರ್ಕಾರ ಏನೇ ಬರ್ಡನ್ ಆದ್ರೂ ನಿಮ್ಗೆ ಮಾನಸಿಕವಾಗಿ ಈ ಫೈನಾನ್ಷಿಯಲ್ ಸ್ಟ್ರೆಂತ್ ಕಡಿಮೆ ಆಗ್ಬಾರ್ದು. ನಿಮ್ಗೆ ಜೋಬಲ್ 10 ರೂಪಾಯಿ ಜಾಸ್ತಿ 10 ರೂಪಾಯಿ ಇತ್ತು ಅಂತಂದ್ರೆ 300 ರೂಪಾಯಿ ಕೊಡಕ್ ಮುಂದೆ ಬರ್ತಾರೆ. ಹಂಗೆ ಮಾನಸಿಕವಾಗಿ ನಿಮ್ಗೆ ಧೈರ್ಯ ತುಂಬಬೇಕು, ಆರ್ಥಿಕವಾದಂತ ಶಕ್ತಿ ಕೊಡಬೇಕು ಅಂತ ದೊಡ್ಡ ತೀರ್ಮಾನವನ್ನು ನಮ್ಮ ಸರ್ಕಾರ ಮಾಡಿದೆ. ವರ್ಷಕ್ಕೆ 52,000 ಕೋಟಿಗಿಂತ ಜಾಸ್ತಿ ಆಗ್ತದೆ. ಅದು ಬರ್ಡನ್ ಅಂತ ಹೇಳಿರ್ಬೇಕು. ನಾವು ಡೆವಲಪ್ಮೆಂಟ್ ವರ್ಕ್ಸು ಮುಂದುವರಿಸ್ತಾ ಇದ್ದೀವಿ. ಮತ್ತು ಗ್ಯಾರಂಟಿ ಯೋಜನೆಗಳು 1,20,000 ಕೋಟಿ ಈಗಾಗಲೇ ಕೊಟ್ಟಿದ್ದೀವಿ. ಗ್ಯಾರಂಟಿ ಯೋಜನೆ ಬರ್ಡನ್. ಗ್ಯಾರಂಟಿಗಳ ಘೋಷಣೆಯೊಂದಿಗೆ 130 ಸ್ಥಾನಗಳನ್ನು ಪಡೆದು ಅಧಿಕಾರಕ್ಕೆ ಬಂದರು. ಆದರೆ ಅಧಿಕಾರಕ್ಕೆ ಬಂದ ದಿನದಿಂದ ಗ್ಯಾರಂಟಿಯ ಯೋಜನೆಗಳ ಬಗ್ಗೆ ಚರ್ಚೆ ಮಾಡಿದ್ದು ಹೊರತುಪಡಿಸಿ ಅವರಿಂದ ಮತ್ತಿನ್ಯಾವುದೇ ನಾಡಿನ ಅಭಿವೃದ್ಧಿಗೆ ಪೂರಕವಾದಂಥ ಕಾರ್ಯಕ್ರಮಗಳನ್ನು ನಾವು ಕಾಣಲಿಲ್ಲ. ಇಲ್ಲಿ ಇತ್ತೀಚಿನ ದಿನಗಳಲ್ಲಿ ಅವರ ಪಕ್ಷದಲ್ಲಿರ್ತಕ್ಕಂಥ ಕೆಲವು ಹಿರಿಯ ನಾಯಕರು, ದೇಶಪಾಂಡೆ ಅವರಿಂದ ಹಿಡಿದು ಈಗ ನಿನ್ನೆ ದಿನ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಾವು ಗ್ಯಾರಂಟಿ ಸ್ಕೀಮ್ನಿಂದ ಹಲವಾರು ಯೋಜನೆಗಳನ್ನು ತರಲಿಕ್ಕೆ ಆಗ್ತಿಲ್ಲ, ಅದರ ಭಾರ ಏನು ಅನ್ನೋದು ಅರ್ಥ ಆಗ್ತಿದೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ನಾನು ಅದನ್ನು ಸಹ ಭಾರ ಇದೆ ಅಂತಕ್ಕಂಥದ್ದು ಹೇಳಲ್ಲ. ಸರ್ಕಾರದಲ್ಲಿ ಒಂದು ಆಡಳಿತದ ಬಿಗಿ ನಿಲುವಿದ್ದಿದ್ರೆ ಈ ಕಾರ್ಯಕ್ರಮಗಳನ್ನು ಕೊಟ್ಟು ಸಹ ಒಳ್ಳೆಯ ಕಾರ್ಯಕ್ರಮಗಳನ್ನು ಅಭಿವೃದ್ಧಿನ ಮಾಡಲಿಕ್ಕೆ ಅವಕಾಶಗಳಿದೆ. ಕರ್ನಾಟಕದಲ್ಲಿ ಈ ಸರ್ಕಾರ ಬಂದ ಮೇಲೆ ಯಾವ್ಯಾವ ಒಂದು ವಿಷಯಗಳಲ್ಲಿ ತೆರಿಗೆಯನ್ನು ಗ್ಯಾರಂಟಿ ಬಿಟ್ಟರೆ ಜನ ಬಡಗಿ ತೊಗೊಂಡು ಹೊಡಿತಾರೆ. ನಮಗಲ್ಲ, ಕಾಂಗ್ರೆಸ್ನವರಿಗೆ. ರಾಜ್ಯದ ಜನ ಏನು ಗ್ಯಾರಂಟಿ ಕೇಳಿರಲಿಲ್ಲ. ಅಧಿಕಾರಕ್ಕೆ ಬರಬೇಕು ಅಂತಕ್ಕಂಥ ಹಪಾಪಿ ಇವ್ರಿಗೇನಿತ್ತು. ನಕ್ಷತ್ರವನ್ನು ಬೇಕಾದ್ರೂ ಕಿತ್ಕೊಂಡು ಕೊಡ್ತೇವೆ ಅಂತೇಳಿ ಈ ರೀತಿ ಅನೇಕ ಭರವಸೆಗಳನ್ನು ಕೊಟ್ಟಿದ್ದಾರೆ. ಗ್ಯಾರಂಟಿಗಳಿಂದ ಏನೇನು ಆಗ್ತಾ ಇದೆ ಪರಿಣಾಮವಾದರೂ ಸದನದಲ್ಲಿ ಮಾತನಾಡ್ತೇವೆ. KSRTC ಇವತ್ತು ಯಾವ ರೀತಿ ಬಸ್ಗಳು, ಡಕೋಟಾ ಬಸ್ಗಳು ಓಡಿಸ್ತಾ ಇದ್ದಾರೆ, ಅದೆಲ್ಲವೂ ಕೂಡ ಮತ್ತೆ ಚರ್ಚೆ ಮಾಡೋಣ. ಗ್ಯಾರಂಟಿಗಳು ಅವ್ರು ಭರವಸೆ ಕೊಟ್ಟಿದ್ದಾರೆ, ಅದ್ರ ಪ್ರಕಾರ ಕೊಡಲೇಬೇಕಾಗ್ತದೆ. ಇದು ಮಾನ ಮರ್ಯಾದೆ ಇಲ್ಲದೆ ಇರೋಂಥ ವ್ಯಕ್ತಿಗಳ ಹೇಳಿಕೆಗಳು. ಯಾಕೆಂದ್ರೆ ಒಂದ್ ಕಡೆ ಸ್ಪಷ್ಟವಾಗಿ ಹೇಳ್ತಾರೆ ಈ ಗ್ಯಾರಂಟಿ ಹೊರೆ,
ಮತ್ತೊಂದು ಕಡೆ ತೂಗಿಸ್ತೀನಿ ಅಂತ ಹೇಳ್ತಾರೆ. ಇನ್ನೇನು ಹೇಳೋದು, ಉತ್ತರ ಕೊಡೋಣ ಅದಕ್ಕೆ? ಸುಪ್ರೀಂ ಕೋರ್ಟ್ ಬೇಡಪ್ಪ ನೀವು ಕೊಡಬೇಡಿ ಅಂತ ಹೇಳಿದ್ದಾರೆ. ಇನ್ನು ಮುಂದೆ ನಾಳೆ ಬಜೆಟ್ ಎಲ್ಲರೂ ನಾವು ಘೋಷಣೆ ಮಾಡಲ್ಲ ಅಂತ ಹೇಳ್ಕೊಳ್ಳಿ. ಆಗಿದ್ದಾಯ್ತು, ನಾವು ಅಧಿಕಾರಕ್ಕೆ ಬರಬೇಕಾಗಿತ್ತು, ಜನರ ಮೂಗಿ ತುಪ್ಪ ಹಚ್ಚಿದ್ವಿ, ಓಟ್ ಕೊಟ್ಟಿದ್ರು ಜನ, ಇಲ್ಲಿ ತನಕ ಇಷ್ಟು ಮಾಡ್ಕೊಂಡು ಬಂದಿದ್ದೀವಿ, ಇನ್ನು ನಮ್ಮ ಕೈಯಲ್ಲಿ ಆಗಲ್ಲ, ಬಜೆಟಲ್ಲಿ ಘೋಷಣೆ ಮಾಡಿ. ಸುಪ್ರೀಂ ಕೋರ್ಟ್ ಹೇಳಿ ಅದರ ಡೆಪಾರ ತಗೊಳ್ಳಿ. ಸುಪ್ರೀಂ ಕೋರ್ಟ್ ಹೇಳಿರೋದ್ರಿಂದ ನಾವು ನಿಲ್ಲಿಸ್ತಾ ಇದ್ದೀವಿ, ನಿಮಗೆ ಬೇರೆ ರೂಪದಲ್ಲಿ ಎಲ್ಲ ವ್ಯವಸ್ಥೆ ನಾವು ಮಾಡ್ತೀವಿ, ಎಲ್ಲ ಅಭಿವೃದ್ಧಿ ಕೆಲಸ ಮಾಡ್ತೀವಿ ಹೇಳಿ. ನೋಡಿ, ಗ್ಯಾರಂಟಿ ವಿಚಾರವಾಗಿ ಯಾವ್ಯಾವ ನಾಯಕರು ಏನೆಲ್ಲ ಮಾತುಗಳನ್ನ ಆಡಿದ್ರು ಅನ್ನೋದನ್ನ ಕೇಳಿಸ್ಕೊಂಡ್ರೆ ನಮ್ಮ ವಿಶೇಷ ಅತಿಥಿಗಳನ್ನು ಕೂಡ ನಾನೀಗ ವೆಲ್ಕಮ್ ಮಾಡ್ತಾ ಇದ್ದೀನಿ. ಚರ್ಚಾ ಕಾರ್ಯಕ್ರಮದಲ್ಲಿ ಹಿರಿಯ ಪತ್ರಕರ್ತರಾಗಿರುವಂತಹ ಸಿದ್ದರಾಜು ಅವರು ಆಗಮಿಸಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಹಾಗೆಯೇ ಕಾಂಗ್ರೆಸ್ನ ವಕ್ತಾರರಾಗಿರುವಂತಹ ನಟರಾಜ್ ಗೌಡ್ರಿದ್ದಾರೆ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಗೌಡ್ರ ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿಯ ವಕ್ತಾರರಾಗಿರುವಂತಹ ಮೋಹನ್ ವಿಶ್ವ ಅವರಿದ್ದಾರೆ, ವಿಶ್ವ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಹಾಗೆಯೇ JDSನ ವಕ್ತಾರರಾಗಿರುವಂತಹ ಅಶ್ವಿನ್ ಇದ್ದಾರೆ, ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಅಶ್ವಿನ್, ವೆಲ್ಕಮ್. ನಾನು ಸಿದ್ದರಾಜ್ ಅವರಿಂದನೇ ಕಾರ್ಯಕ್ರಮ ಆರಂಭ ಮಾಡ್ತೀನಿ. ಸಿದ್ದರಾಜ್ ಅವರೇ, ಗಮನಿಸ್ತಾ ಇದ್ವಿ ಚುನಾವಣೆಯ ಪೂರ್ವದಲ್ಲಿ ಮತಗಳನ್ನು ಸೆಳೆಯೋದಕ್ಕೆ ಗ್ಯಾರಂಟಿ ವಿಚಾರವಾಗಿ ಏನೆಲ್ಲ ತಂತ್ರಗಳನ್ನು ರೂಪಿಸಿದ್ರು, ಯಾವ ರೀತಿ ಮಾತುಗಳನ್ನು ಆಡಿದ್ರು ಜನರ ಮತವನ್ನು ಸೆಳೆಯೋದಕ್ಕೆ. ಆದರೆ 2 ವರ್ಷಕ್ಕೆ ಗ್ಯಾರಂಟಿಯ ನಿಜ ಬಣ್ಣ ಈ ಮಟ್ಟಿಗೆ ಈ ವೇಗದಲ್ಲಿ ಬಯಲಾಗ್ಬಿಡುತ್ತಾ ಅನ್ನೋಂಥ ಪ್ರಶ್ನೆ ಇದೆ. ಸರ್, ಶ್ರೀಪಾದ್ ಪಾಟೀಲ್ ಈ ಫ್ರೀ ಬೀಸ್ ಕೊಡ್ತಾರಲ್ಲ, ಅದು ಗ್ಯಾರಂಟಿ ಅನ್ನಿ, ಇನ್ನೊಂದನ್ನಿ, 10,000 ರೂಪಾಯಿ ಹೆಂಗಸರು ಕೊಡ್ತೀವಿ ಅನ್ನೋದನ್ನಿ, ತಮಿಳ್ನಾಡಲ್ಲಿ 5,000, ಬಿಹಾರದಲ್ಲಿ 10,000, ಯಾರೇ ಅನ್ನಲಿ. ಅದು ಹೆಂಗೆ ಅಂತ ಹೇಳಿದ್ರೆ, ಈ ಉತ್ತರ ಕರ್ನಾಟಕದಲ್ಲಿ ಒಂದು ಒಳ್ಳೆ ಗಾದೆ ಮಾತಿದೆ, ಊಪರ್ ಶೇರ್ವಾನಿ ಅಂದರ್ ಪರೇಶಾನಿ ಅಂತ. ಆ ಶೇರ್ವಾನಿಗೆ ಅದೇನನ್ನು ಬಿಳಿ ಅದು ಈ ಒಂಥರ ಮಿಣ್ಮಿಣ ಅನ್ನೋದೆಲ್ಲ ಹಾಕಿ ಹೊಡೆದಿರ್ತಾರಲ್ಲ, ಅದು ಹೊರಗಡೆ ಮಿಂಚ್ತಾ ಇರ್ತದೆ, ಒಳಗಡೆ ಚುಚ್ತಾ ಇರುತ್ತೆ. ಹಾಕೊಂಡವನು ಕೆರ್ಕೊಳ್ಳೋಂಗೂ ಇಲ್ಲ, ಹೇಳ್ಕೊಳ್ಳೋಂಗೂ ಇಲ್ಲ. ಈಗ ಅದೇ ಪರಿಸ್ಥಿತಿ ಎಲ್ಲ ಕಡೆ ಆಗಿರೋದು. ಈಗ ಇದು ಕರ್ನಾಟಕದಲ್ಲಿ ಈ ರೀತಿಯಾದ ಒಂದು ಅಂದರೆ ಕನ್ಸೆಷನಲ್ಲಿ ಇದು ಶುರು ಮಾಡಿದ್ದು ಹೆಗ್ಡೆ ಅವರು. 1 ರೂಪಾಯಿಗೆ 1 kg ಅಕ್ಕಿ ಕೊಡೋರಾಗ. ತಾಳಿ ಭಾಗ್ಯ ಅಂತಲೂ ಅವ್ರು ಶುರು ಮಾಡಿದರು. ತಾಳಿ ಕೊಡೋರು, ಸೀರೆ ಕೊಡೋರು, ಪಂಚೆ ಕೊಡೋರು, ಅದು ಒಂದು ಮಾಡ್ತಿದ್ರು. ಈಗ ಆವಾಗ ಅಂಥ ಪರಿಸ್ಥಿತಿಯಲ್ಲಿ ದುಡ್ಡಿರಲಿಲ್ಲ, ಸಂಬಳ ಕೊಡೋಕ್ಕೆ ದುಡ್ಡಿಲ್ಲ, ಸ್ಮಾಲ್ ಸೇವಿಂಗ್ಸಿಂದ ಎತ್ತಬೇಕು, ಸಾಲ ತರಬೇಕು. ಹಂಗಾಗಿ ಯಾವುದೇ ಸರ್ಕಾರ, ಈಗ ಇವರು ಹೇಳಿದರು, ಈಶ್ವರಪ್ಪನವರು ಮೆನ್ಷನ್ ಮಾಡ್ತಿದ್ರು, ಸುಪ್ರೀಂ ಕೋರ್ಟ್ ಹೇಳಿದ್ದು ಬರೀ ಕರ್ನಾಟಕದ ಮಟ್ಟಿಗೆ ಏನಲ್ಲ, ಯಾರೂ ಕೊಡಬೇಡಿ ಅಂತ ಹೇಳಿದ್ರು ಅವರು. ಇದು ಒಳ್ಳೆಯದಲ್ಲ, ಅದು ನಿಜ. ಈಗ ನಾವು ಎಷ್ಟೋ ಈಗ 1 ವರ್ಷಕ್ಕೆ 60,000 ಕೋಟಿ ಅಂತ ಹೇಳಿದರೆ, ನೀವು ಅದನ್ನೇ ನೀವು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ಗೆ ಹಾಕಿ, ಅದನ್ನಲ್ಲಿ ಬಜೆಟ್ನಲ್ಲಿ ಹಾಕಿ. ನೀವು ಈಗ ನಮಗೆ UKPನಲ್ಲಿ ಇದು ನಮಗೆ ಕೃಷ್ಣಾ ರಿವರ್ ವಾಟ್ರದು ಫಸ್ಟ್ ಸ್ಕೀಮ್ನಲ್ಲಿ 374 TMC ನೀರು ನಮ್ಗೆ ಅಲಾಟ್ ಆಗಿತ್ತು. 120 TMC ನಾವು ಬಳಸ್ಕೊಳ್ಳೇ ಇಲ್ಲ. ಅದನ್ನು B ಸ್ಕೀಮಿಗೆ ಬಿಟ್ವು ನಾವು. ಈಗ ಮತ್ತೆ ರೀಅಲೋಕೇಟ್ ಆಗಿದೆ ಅದು. ಹಂಗಾಗಿ ಅಂಥದಕ್ಕೆಲ್ಲ ಹಾಕಿ ಜನರಿಗೆ ನೀವು ದುಡ್ಡು ಈಗ ನೀವು ಫ್ರೀ ಕೊಡೋಕೆ ಮೊದಲೇ ಯಾವುದೇ ಸರ್ಕಾರ ಇರಲಿ, ಜನ ಬದುಕಲೇ ಇಲ್ವಾ? ನಾನು ಒಂದು ಥರ ಸೋಷಿಯೋ ಎಕನಾಮಿಕ್ ಡೆವಲಪ್ಮೆಂಟ್ ಪ್ರೋಗ್ರಾಮು, ಇಂಪ್ರೂವ್ಮೆಂಟ್ ಪ್ರೋಗ್ರಾಮು ಕರೆಕ್ಟು. ಯಾರಿಗೆ ಅದರ ಅಗತ್ಯ ಇರ್ತದೆ ಅವನು ಕೊಟ್ಟರೆ ಸರಿ. ಈಗ ನಟರಾಜ್ ಗೌಡ್ರಿಗೂ ನನಗೂ ನಿಮಗೆ ಕೊಟ್ಟರೆ ಯಾಕೆ ಕೊಡಬೇಕು? ಅಶ್ವಿನಿಗೆ ಯಾಕೆ ಕೊಡಬೇಕು? ವಿಶ್ವ ಅವ್ರಿಗೆ ನಮ್ಗೆ ಅಗತ್ಯ ಇಲ್ಲ, ಇದೆಯಾ ಇಲ್ವಾ ಅಂತ ನೋಡಬೇಕಲ್ವ ಇವಾಗ. ಆಮೇಲೆ ಈಗೇನಾಗುತ್ತೆ, ನೀವು ಈ ಸಾಲದ ಹೊರೆ ತೂಗ್ಸೋಕ್ಕೆ ಈಗ BJPನವರು 4 ಲಕ್ಷ ಕೋಟಿ 3,70,00,000 ಕೋಟಿ ಮಾಡಿದರು. ನಾನು 4 ಲಕ್ಷ ಕೋಟಿ ಮಾಡ್ತೀನಿ, ಮುಂದಿನ ವರ್ಷ 4,50,000 ಕೋಟಿ ಮಾಡ್ತೀನಿ. ಫಿಸ್ಕಲ್ ಡೆಫಿಸಿಟ್ ಹೊಂದ್ಸೋಕ್ಕೆ ಏನು ಮಾಡ್ತೀರಿ ನೀವು? ಬಾರೋಯಿಂಗು. ಈಗ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ನಿಮಗೆ ಈ ಗ್ರ್ಯಾಂಟ್ಸು ಮತ್ತು ಯಾವುದು ಆ ಸ್ಕೀಮ್ಗಳು ಏನಿತ್ತು ಆ ಪಾರ್ಟಿಸಿಪೇಷನ್ ಅವ್ರು ಕಮ್ಮಿ ಮಾಡ್ತಾಯಿದ್ದಾರೆ. ಈಗ ಮೆಟ್ರೋ 50% ಇದ್ದಿದ್ದು 13%, 17% ತಂದು ಬರ್ತದೆ. ಯಾಕಂತ ಹೇಳಿದರೆ ಅವರು ಏನು ಇದು ಒಂದು ರಾಜ್ಯಕ್ಕೆ ಇದು ಮಾಡೋಕ್ಕಾಗತ್ತಾ? ಬಟ್ ಏನಂದ್ರೆ ಸರ್, ಈಗ ಇವರು ಫಿಲ್ಟರ್ ಬಗ್ಗೆ ಮಾತಾಡ್ತಿದ್ದಾರೆ, ಅಂಥವ್ರಿಗೆ ಕೊಡೋಕ್ಕಾಗತ್ತಾ, ಇಂಥವ್ರಿಗೆ ಕೊಡೋಕ್ಕಾಗತ್ತಾ ಅಂತ. ಚುನಾವಣೆ ಟೈಮಲ್ಲಿ ಹೇಳಿದ್ದು ಎಲ್ಲರಿಗೂ ಫ್ರೀ, ನನಗೂ ಫ್ರೀ, ನಿನಗೂ ಫ್ರೀ, ಹಂಗೆ ಹಿಂಗೆ ಅಂತ ಹೇಳಿದವ್ರು ಇವರೇ. ಈಗ ರೇಷನ್ ಕಾರ್ಡ್ಗಳನ್ನು ನಕಲಿ ಮಾಡ್ತಿದ್ದಾರೆ, ಅದನ್ನು ಸ್ಟಾಪ್ ಮಾಡ್ತೀವಿ ಅಂತ ಹೇಳ್ತಾರೆ. ಯಾರೆಲ್ಲ ಟ್ಯಾಕ್ಸ್ ಪೇ ಮಾಡ್ತಾರೆ ಅವರ ತಾಯಂದ್ರಿಗೆ 2,000 ರೂಪಾಯಿ ಹೋಗಂಗಿಲ್ಲ ಅಂತ ಹೇಳ್ತಾರೆ. ಇವನ್ನೆಲ್ಲ ಅವಾಗ ಹೇಳಿಲ್ಲ ಅವರು. ಸರ್, ಅವಾಗ ಅದೇ ಹೇಳೋದು ನಾನು. ಈ ಚುನಾವಣೆಯ ಇದರಲ್ಲಿ ಒಂದು ಬರದಲ್ಲಿ ಈ ಕರ್ನಾಟಕದ ಇತಿಹಾಸ ನೀವು ನೋಡಿದರೆ 85ರ ನಂತರ ನಡೆದಂಥ ಯಾವುದೇ ಎಲೆಕ್ಷನ್ 89, 94, 99 ನೀವು ಎಲ್ಲ ಎಲೆಕ್ಷನಲ್ಲಿ ನೋಡಿ, ಇದ್ದ ಸರ್ಕಾರ ರಿಪೀಟೇ ಮಾಡಿಲ್ಲ ಜನ.
ಬಹುಶಃ ಇವರು ಈ ಗ್ಯಾರಂಟಿ ಅನೌನ್ಸ್ ಮಾಡದೇ ಇದ್ರು ಕಾಂಗ್ರೆಸ್ನವರು ಅಧಿಕಾರಕ್ಕೆ ಬರ್ತಿದ್ರು ಏನೋ ಈ ಚರ್ಚೆ ನಂಗೆ ಗೊತ್ತಿಲ್ಲ, ಆಯ್ತು ಅವಾಗ actually. ನಮಗೆ ಗೊತ್ತಿಲ್ಲ. ಅದಲ್ಲ ಹೇಳು ಜನರ ಭಾವನೆ ಹೆಂಗಿರ್ತಿತ್ತು. ಯಾಕಂದರೆ ಜನರ ಮೂಡು, ನಾನು ಎಲೆಕ್ಷನನ್ನು ಸರ್ ಇಲ್ಲಿ ತನಕ ಎಲ್ಲ ನಡೆದಿದ್ದ ಎಲೆಕ್ಷನ್ ನಾನು 83ಇಂದನೂ ನಾನು ಚುನಾವಣೆಗಳನ್ನು ಕವರ್ ಮಾಡಿದ್ದೀನಿ ಸರ್. ನಾನು 83 ಎಲೆಕ್ಷನೂ ಕವರ್ ಮಾಡಿದ್ದೀನಿ. ನನಗೆ 79ರಲ್ಲಿ ಪರ್ಫೆಕ್ಟು ನೀವು ಅದನ್ನು ಪ್ರೆಡಿಕ್ಟ್ ಮಾಡಿದ್ರಿ ಅಂತೇಳಿ ವೀರೇಂದ್ರ ಪಾಟೀಲರು ವಿಧಾನಸೌಧದಲ್ಲಿ ನನಗೆ ಸನ್ಮಾನ ಮಾಡಿದರು. ನಮಗೆ ಗೊತ್ತಿಲ್ಲಪ್ಪ ಇಷ್ಟೊಂದು ಕರೆಕ್ಟಾಗಿ ಹೇಳಿದ್ದೆ ನೀನು ಅಂತ ಹೇಳ್ಬಿಟ್ಟು. ಹಂಗಾಗಿ ಆ ಒಂದು ಟ್ರೆಂಡ್ ಇರೋವಾಗ ಇವಾಗ ಒಂದು ಇದರಲ್ಲಿ ನೀವು ಗ್ಯಾರಂಟಿನೇ ಕೊಟ್ಟು ಮನವೊಲಿಸ್ಕೊಳ್ಳೋಂಥ ಅಗತ್ಯ ಇತ್ತೋ ಇಲ್ಲ ಅನ್ನೋದು ಪಾರ್ಟಿಗಳ ಯೋಚನೆ. ಈಗಾಗಲೇ ಎಲ್ಲಿ ಕೊಟ್ಟಿಲ್ಲ ಸರ್. ಈಗ ಬಿಹಾರದಲ್ಲಿ 10,000 ಯಾಕೆ ಹಾಕಿದ್ರು? 1,20,00,000 ಮಹಿಳೆಯರ ಅಕೌಂಟ್ಗೆ ಈಗ 5,000 ಕೊಡ್ತಾರೆ ತಮಿಳ್ನಾಡವರು. ಈಗ ನೀವು ರಾಜಸ್ಥಾನದಲ್ಲಾಯಿತು, ಮಧ್ಯಪ್ರದೇಶ ಎಲೆಕ್ಷನಲ್ಲಾಯಿತು. ಈಗೇನಾಗಿದೆ, ಕಾಂಗ್ರೆಸ್ ಗ್ಯಾರಂಟಿ ಸ್ಕೀಮ್ನ ಯಥಾವತ್ತಾಗಿ ಎಲ್ಲರೂ, ಯಾಕಂದರೆ ಎಲ್ಲರೂ ಸರ್ ಅಧಿಕಾರ ಅನ್ನೋದು ದೊಡ್ಡದು. ಒಂದು ಪೊಲಿಟಿಕಲ್ ಪಾರ್ಟಿಗೆ ಇವ್ರು ಮಾಡಿದ್ರು ಅಂತ ಹೇಳೋದು ತಪ್ಪು. ನಾನು ಅದನ್ನು ಹೇಳಲ್ಲ. ಯಾಕೆ ಅದು ಅಧಿಕಾರ ಇವ್ರಿಗೆ ಬಿಟ್ಕೊಡ್ಬೇಕು ಅಂತ ಅವ್ರಿಗೇನಾದ್ರೂ ಪಾಲಿಸಿ ಮಾಡ್ಕೊಂಡಿದ್ದಾರೆ. ಹಂಗಾಗಿ ನೀವು ಹೇಳಿದಂಗೆ ಇವರು ಇಂಪ್ಲಿಮೆಂಟ್ ಮಾಡೋ ಸಂದರ್ಭದಲ್ಲಿ ಈ ಎಲ್ಲ